ಕೇರಳ, ತಮಿಳುನಾಡು, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ನಾವು ನೋಡಿದ್ರೆ ಯಾರು ನಾಗರಿಕರಿದ್ದಾರೆ ಅವರಿಗೆ ಮತದಾನದಿಂದ ವಂಚಿತ ಮಾಡಿರೋದು ನೋಡಿದ್ದೀವಿ. ಇದು ಪ್ರಶ್ನೆ ಮುಸಲ್ಮಾನರದಲ್ಲ ಅಥವಾ ಬೇರೆ ಯಾವ ಸಮುದಾಯದೂ ಅಲ್ಲ. ಈಗ ನಂದಲಾಲ್ ಬೋಸ್ ಯಾರವರು? ನಮ್ಮ ಸಂವಿಧಾನದ ಮೇಲೆ ಯಾರು ಚಿತ್ರ ಬಿಡಿಸಿದ್ರಲ್ಲ ಅವ್ರ ಮೊಮ್ಮಗ, ಅವ್ರ ಮುಸ್ಲಿಮ್ಮ. ಅಮರ್ತ್ಯ ಸೇನ್ ಅವ್ರ ಮುಸ್ಲಿಮ್ಮ. ನೋಡಿ, SIR ಅನ್ನೋದು ಭಾಳ ಸ್ಪೆಸಿಫಿಕ್ಕಾಗಿ BJPಗೆ ಗೆಲ್ಲಿಸ್ಲಿಕ್ಕಂತ ಡಿಸೈನ್ ಮಾಡಿರೋದು. ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ಬಿಟ್ಟು ಒಂದು ಹೊಸ ರೂಲ್ ತಂದು ಯಾರಿಗೆ ಬೇಕು ಅವರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿಬೋದು ಅಂದರೆ ಅದು ಸಂವಿಧಾನದ ಪರವಾಗಿ ನಡಿಬೇಕಾಗಿರುವಂಥ ನಡೀತಿರ ಅಂತ ಹೇಳಕ್ಕಾಗ್ತದೆ ನಾವು. ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆಮೇಲೆ ರೆಮಿಡೀಸ್ ಏನಿದೆ, ಏನಾದರೂ ಪರಿಹಾರ ಇರಬೇಕಲ್ಲ, ಆ ಪರಿಹಾರ ಕೂಡ ಇವರು ಕೊಡ್ಲಿಕ್ಕೆ ತಯಾರಿಲ್ಲ. ಈ ಟ್ರಿಬ್ಯುನಲ್ಸ್ ಸೆಟಪ್ ಮಾಡಿದ್ರು ವೆಸ್ಟ್ ಬೆಂಗಾಲ್ನಲ್ಲಿ. 27 ಲಕ್ಷ ಜನ ಆ ಟ್ರಿಬ್ಯುನಲ್ಗೆ ಅರ್ಜಿ ಹಾಕಿದ್ರೆ 1,000 ಜನದ್ದು ಆಗಿಲ್ಲ. ಸೊ ಇದು ಏನಿದೆ, SIR ಅನ್ನ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇರೋದು. ಯಾವ ಒಬ್ಬ ನಾಗರಿಕನಿಗೂ ಕೂಡ ತೊಂದರೆ ಆಗಲಾರ್ದಂಗೆ ಅವರ ಸಂವಿಧಾನಿಕ ಹಕ್ಕೇನಿದೆ ಮತದಾನದ್ದು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ನಮ್ದು ಬೇರೆದೇನಿಲ್ಲ. ಕರ್ನಾಟಕದಲ್ಲೂ ಕೂಡ ಲಾಜಿಕಲ್ ಡಿಸ್ಟೆನ್ಸಿಯನ್ನ ಅಳವಡಿಸ್ತೀವಿ ಅಂತ ಹೇಳಿ ಕೆಲವೊಂದು ಕಡೆ ಬಹಳ ಡೇಂಜರ್ ಆಗಿ ಕಾಣಿಸ್ತಾ ಇದೆ ಎಲ್ರಿಗೂ. ಹೌದು, ಈಗ ನಾಳೆ ನಿಮ್ದು ವೋಟ್ ಇರಲ್ಲ. ಈಗ ಉದಾಹರಣೆಗೆ ನನ್ನ ಹೆಸರು ಪ್ರಿಯಾಂಕ್, ಅಲ್ಲೆಲ್ಲೋ ಬೈ ಮಿಸ್ಟೇಕ್ ಒಂದು A ಆ್ಯಡ್ ಮಾಡಿರ್ತಾರೆ, ಅಥವಾ ದೊಡ್ಡ ಕ ಆಗ್ತದೆ, ಪ್ರಿಯಾಂಕಾ ಆಗುತ್ತೆ. ಹಂಗಂದ್ರೆ ನನಗೆ ಬಿಟ್ಬಿಡ್ತೀರಾ ನೀವು? ಇದು ಆಗಿರೋದಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಕ್ಯಾಂಡಿಡೇಟ್ ಹೆಸರೇ ಮತದಾರ ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ. ಹೌ ಇಸ್ ದಟ್ ಪಾಸಿಬಲ್? ಒಬ್ಬ ವ್ಯಕ್ತಿ, ಒಬ್ಬರು ಆರ್ಮಿನಲ್ಲಿದ್ದವರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೋಲ್ಡರ್, ಅವರು 17 ವರ್ಷ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ಅವ್ರ ಹತ್ರ, ಅವ್ರ ಹೆಸರು ಬಿಟ್ಟು ಹೋಗಿದ್ದಾರೆ. ಮಹಾರಾಷ್ಟ್ರನಲ್ಲಿ ನೇವಿ ವೈಸ್ ಅಡ್ಮಿರಲ್ಲು, ಅವ್ರ ಹೆಸರು ಬಿಟ್ಟು ಹೋಗಿದ್ದಾರೆ. ಬನ್ನಿ ನೀವು ನಿಮ್ಮ ಸಿಟಿಸನ್ಶಿಪ್ನ ಪ್ರೂವ್ ಮಾಡಿ ಅಂತ ಕರೆಸಿದ್ದಾರೆ ಅವರಿಗೆ. ಏನು ನಡೀತಾ ಇದೆ ಸರ್? ಸರ್ಕಾರದ ನಿಲುವು ಸರ್ ಈಗ ಏನು ಭಾಳ ಸ್ಪಷ್ಟವಾಗಿದೆ ಸರ್ಕಾರದ ನಿಲುವು. SIR ಏನು ಇವಾಗ ವೋಟರ್ ಮ್ಯಾಪಿಂಗ್ ಆಗಿದೆ. ವೋಟರ್ ಮ್ಯಾಪಿಂಗ್ ಸರಿಯಾಗಿದೆಯಾ ಇಲ್ಲ ನೋಡಲಿ ಎಲೆಕ್ಷನ್ ಕಮಿಷನ್, ನೋ ಪ್ರಾಬ್ಲಮ್. ಆಮೇಲೆ ಅದರಲ್ಲಿ ಏನಾದರೂ ಲೋಪಗಳಿದ್ರೆ ಪಾರದರ್ಶಕವಾಗಿ ತಿದ್ದಲಿ. SIR ಮಾಡಬೇಕು ಅಂದರೆ ಏನು ಡಿಸ್ಕ್ರಪೆನ್ಸೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ಅಥವಾ ಸಾರ್ವಜನಿಕರಿಂದ ಏನು ದೂರುಗಳು ಬಂದಿದೆ ಅದೆಲ್ಲನೂ ಸರಿಪಡಿಸ್ಬಿಟ್ಟು ಮಾಡಿ.